ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನಿನ್ ಮಾತಲ್ಲಿ ಎಷ್ಟು ನೋವಿದೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಕಂದಮ್ಮ, ಹೇಳಿ ಅಣ್ಣ. ನನಗೊಂದು ಆಸೆ ಇದೆ, ನಡ್ಸ್ಕೊಡ್ತೀಯಾ? ಅದೇನೇ ಆಗಿರ್ಲಿ, ನಾನ್ ನಡ್ಸ್ಕೊಡ್ತೀನಿ. ಐ ಪ್ರಾಮಿಸ್. ನನಗೂ ಶ್ರೀಮಂತ ಆಗಬೇಕು, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬೇಕು, ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಇರಬೇಕು, ಕಂಪನಿಗಳಲ್ಲಿ ಮೀಟಿಂಗ್ನ ಅಟೆಂಡ್ ಮಾಡಬೇಕು, ಬಾಸ್ ಅನ್ಸ್ಕೋಬೇಕು ಅಂತ ಎಲ್ಲ ಆಸೆಗಳು ಇದೆ ಕಂದಮ್ಮ. ಇಷ್ಟು ದಿನ ನೀನು ಅನುಭವಿಸಿರೋಂಥ ಈ ವೈಭೋಗ, ನಿನಗೆ ಸಾಕು ಅಂತ ಅನ್ನಿಸ್ತಾ ಇರೋ ಈ ಆಸ್ತಿ, ಇದನ್ನೆಲ್ಲ ನನಗೆ ಬರ್ಕೊಡ್ತೀಯ? ಯಾಕಂದ್ರೆ ನಮ್ಮನೆಯಲ್ಲಿ ಬೇರೆಯವ್ರಿಗೆ ಆಸ್ತಿನ ಬಿಟ್ಕೊಡೋದು ಏನು ಹೊಸ್ತಲ್ಲ. ನನ್ನ ತಮ್ಮ ಹರಿಪ್ರಸಾದ್ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಇಡೀ ಆಸ್ತಿನೆಲ್ಲ ಕೊಟ್ಟು ಪ್ರಾಣ ತ್ಯಾಗ ಮಾಡ್ದ. ನಾನು ನಿನ್ನ ಪ್ರಾಣ ಕೇಳ್ತಿಲ್ಲ, ಬರೀ ನಿನ್ನ ಆಸ್ತಿ ಕೇಳ್ತಾ ಇದ್ದೀನಿ ಅಷ್ಟೇ. ಲೈಫಲ್ಲಿ ಒಂದೇ ಒಂದು ದಿನನಾದರೂ 1000 ಕೋಟಿಗೆ ನಾನು ಒಡೆಯಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಮುಂದೆ ನನ್ನ ಸತ್ತೋದ್ರೂ ಪರವಾಗಿಲ್ಲ, ಈ ನನ್ನ ಕನಸನ್ನ ನನಸು ಮಾಡ್ಬೇಕಂದಮ್ಮ. ಅಣ್ಣ, ನೀನ್ ನನ್ ಜೊತೆಗೆ ಕೊನೆವರೆಗೂ ಇರ್ತೀಯ ಅಂದ್ರೆ ಏನ್ ಬೇಕಾದ್ರೂ ತ್ಯಾಗ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ನಿನ್ಗಿಂತ ನನಗೆ ಆಸ್ತಿ ಏನ್ ದೊಡ್ಡದಾ? ಆಗಲೇ ಇಷ್ಟೊಂದು ಪೇಮೆಂಟ್ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ 40 ದಿನ ಆಕ್ಟಿಂಗ್ ಮಾಡಿ 100 ಕೋಟಿ ದುಡಿತಾರೆ. ಆದರೆ ನಾನು ಬರೀ 10 ದಿನ ಆಕ್ಟಿಂಗ್ ಮಾಡಿ 1000 ಕೋಟಿ ತಗೋತಾ ಇದ್ದೀನಿ. ಇಡೀ ಪ್ರಪಂಚದಲ್ಲಿ ಕಾಸ್ಟ್ಲಿಯಸ್ಟ್ ನಂಬರ್ 1 ಆಕ್ಟರ್ ನಾನು. ಬೈರಾ, ನಿನ್ನ ಲೆವೆಲೇ ಬೇರೆ ಕಣ. ನೀರು ತಗೊಳ್ಳಿ, ಕೂತಿರಿ, ಅಮ್ಮವ್ರು ಬಂದ್ಬಿಡ್ತಾರೆ. ಆಯ್ತು. ನಮಸ್ಕಾರ ಮೇಡಮ್. ನಮಸ್ತೆ, ಕುತ್ಕೊಳ್ಳಿ. ಸರ್, ಮೊದಲೇ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ. ಒಬ್ರನ್ನ ನನ್ನ ಸ್ವಂತ ಅಣ್ಣನಾಗಿ ದತ್ತು ತಗೋಬೇಕು ಅಂತ ಹೇಳಿದ್ದೆ. ಆದ್ರೆ ಈಗ ಗೊತ್ತಾಯ್ತು ಅವ್ರು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಣ್ಣನೇ ಅಂತ. ಅದೇನಂದ್ರೆ, ನಮ್ಮ ತಂದೆ ನನ್ನ ತಾಯಿನ ಮದುವೆ ಆಗೋಕ್ಕೂ ಮುಂಚೆ ಅವ್ರಿಗೆ ಇನ್ನೊಂದು ಮದುವೆ ಆಗಿತ್ತು. ಅವ್ರ ಮೊದಲನೇ ಹೆಂಡತಿ ಮಗನೇ ಇವಾಗ ನಮ್ಮ ಮನೇಲಿರೋದು. ಅವ್ರನ್ನೇ ನಾನು ನಮ್ಮ ಸ್ವಂತ ಅಣ್ಣನ ಥರ ದತ್ತು ತಗೊಳ್ಬೇಕು ಅಂತ ಅನ್ಕೊಂಡಿದ್ದು. ನಮ್ ತಂದೆ ವಿಲ್ ಪ್ರಕಾರ ಎಲ್ಲ ಆಸ್ತಿನೂ ಅವ್ರ ಮೊದಲನೇ ಮಗನ್ಗೆ ಹೋಗ್ಬೇಕು ಅಂತ ಬರ್ತಿದೆ. ಹಾಗಿದ್ಮೇಲೆ ಲೀಗಲಿ ನನ್ನ ಅಣ್ಣನ್ಗೆ ಎಲ್ಲ ಆಸ್ತಿ ಹೋಗ್ಬೇಕಲ್ವಾ? ನೀವು ಹೇಳೋದು ಸರಿ ಇದೆ ಮೇಡಮ್.
ನಿಮ್ ತಂದೆಗೆ ಮೊದಲನೇ ಮಗ ಇವರೇ ಅಂತ ನಾವು ಕೋರ್ಟ್ನಲ್ಲಿ ಪ್ರೂವ್ ಮಾಡಿದ್ರೆ ಆಸ್ತಿ ಎಲ್ಲ ಇವ್ರಿಗೆ ಹೋಗುತ್ತೆ. ಅಕಸ್ಮಾತ್ ನೀವು ಅಬ್ಜೆಕ್ಟ್ ಮಾಡಿ ಕೋರ್ಟಿಗೆ ಕೇಸ್ ಫೈಲ್ ಮಾಡಿದ್ರೆ ಕೇಸ್ ಇತ್ಯರ್ಥ ಆಗೋದಿಕ್ಕೆ 15 ವರ್ಷ ಆಗುತ್ತೆ. ಅಲ್ಲಿ ತನಕ ಈ ಆಸ್ತಿನ ನಿಮ್ಮ ಅಣ್ಣ ಅನುಭವಿಸಕ್ ಆಗೋದಿಲ್ಲ. ಹದಿನೈದು ವರ್ಷ ಆದ ನಂತರ ಮೊದಲನೇ ಹೆಂಡತಿಗರ್ಧ, ಎರಡನೇ ಹೆಂಡತಿಗರ್ಧ ಅಂತ ತೀರ್ಪು ಬರಬಹುದು. ನಾನು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ಲಿಲ್ಲ ಅಂದ್ರೆ ನನ್ನ ಆಸ್ತಿ ಎಲ್ಲ ಅವ್ರಿಗೆ ಹೋಗೋದು, ನನ್ಗೇನೋ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ್ರೆ? ಹಾಗಾದ್ರೆ ವಿಷಯ ಸುಲಭ ಆಗುತ್ತೆ. ತಕ್ಷಣ ಆಸ್ತಿ ಎಲ್ಲ ನಿಮ್ಮ ಅಣ್ಣನ ಹೆಸರಿಗೆ ಹೋಗ್ಬೇಕು ಅಂತ ಕೋರ್ಟು ತೀರ್ಪು ಕೊಡುತ್ತೆ. ಹಾಗಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿ, ಅದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನನಗೆ ಹೇಳಿ, ನಾನು ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಸರಿ ಮೇಡಮ್, ನಾನು ಇವತ್ತಿಂದಾನೇ ಕೆಲಸ ಶುರು ಮಾಡ್ತೀನಿ. ನಾನೇನು ಹೊರಡ್ತೀನಿ. ಹೋಗೋದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ. ಏನ್ ಹೇಳಿ? ನೀವು ಈ ನಿರ್ಧಾರಕ್ಕೆ ಬಂದಿರೋದು ಯಾರ್ದಾದ್ರೂ ಒತ್ತಡಕ್ಕೋ ಬೆದರಿಕೆಗೋ ಅಲ್ಲ ಅಲ್ವಾ? ಚೆಚ್ಚೆ, ಖಂಡಿತವಾಗ್ಲೂ ಇಲ್ಲ. ಇದು ನಾನ್ ಖುಷಿ ಪಟ್ಟು ಮಾಡ್ತಾ ಇರೋಂತಹ ಕೆಲಸ. ಇದರಲ್ಲಿ ಯಾರ ಬೆದರಿಕೆನೂ ಇಲ್ಲ, ಯಾರ ಒತ್ತಡ ಕೂಡ ಇಲ್ಲ. ನೀವು ಧಾರಾಳವಾಗಿ ಈ ಕೆಲಸನ ಮುಂದುವರಿಸಬಹುದು. ಒಂದು ಫ್ಯಾಮಿಲಿ ಲಾಯರ್ ಆಗಿ ನಿಮ್ಮ ಪರವಾಗಿ ಯೋಚನೆ ಮಾಡೋದು ನನ್ನ ಕರ್ತವ್ಯ ಮೇಡಮ್. ಅದಕ್ಕೆ ಹಾಗೆ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕನ್ಸರ್ನ್. ಓಕೆ ಮೇಡಮ್, ನಾನಿನ್ನು ಬರ್ತೀನಿ. ಅಮ್ಮವ್ರೆ, ಏನು? ಅದು ಅಲ್ಲ, ಅದು ನೀವೇನು ಹೇಳಕ್ ಬರಬೇಡಿ. ನಾನು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ಇವಾಗ ಅದನ್ನ ಬದಲಾಯಿಸಕ್ ಆಗೋದಿಲ್ಲ. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಹೋಗಿ ಹೋಗಿ ಅಂದೆ. ನಾನು ಏನೇ ಮಾಡಕ್ ಹೋದ್ರೂ ಈ ಮನೆಯಲ್ಲಿ ಯಾರಾದ್ರೂ ಒಬ್ರು ಅಡ್ಡಬಾಯಿ ಹಾಕ್ತಾನೆ ಇರ್ತಾರಲ್ಲ.